ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಹಾಗಲಕಾಯಿಯಿಂದ ಮಜ್ಜಿಗೆ ಹುಳಿಯನ್ನು ನೀವು ಮಾಡದೇ ಇದ್ದರೆ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಊಟದ ಜೊತೆಗಂತೂ ಸೂಪರ್ ಆದಂತಹ ಕಾಂಬಿನೇಷನ್. ಬನ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 3ರಿಂದ 4 ಆಗುವಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ. ಇನ್ನು ಮಧ್ಯಭಾಗದಲ್ಲಿ ಇದು ಬೀಜ ಫಾರ್ಮ್ ಆಗಿತ್ತು ಅಂತಂದ್ರೂ ತೆಗಿಬೇಕಾಗುತ್ತೆ, ಅಥವಾ ಬೀಜ ಇಲ್ಲದೇ ಇದ್ರೂ ನಾವು ಎಳೆಯದಾದರೂ ತೆಗಿಬೇಕಾಗುತ್ತೆ. ಈಗ ಮಧ್ಯಭಾಗದಲ್ಲಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಅಂತ ಮಾಡುವಾಗ ಹೋಳನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ. ಅದರಲ್ಲೂ ಹಾಗಲಕಾಯಿ ಅಂತ ಆಗುವಾಗ ಕಹಿ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಹೆಚ್ಕೊಂಡ್ರೆ ನಿಮಗೆ ಕಹಿಯನ್ನು ತೆಗೆಯೋದು ಕೂಡ ಸುಲಭ ಆಗುತ್ತೆ. ಮಜ್ಜಿಗೆ ಹುಳಿ ಅಂತ ಮಾಡುವಾಗ ಕಹಿ ಸ್ವಲ್ಪ ಇದ್ರೂ ನಮಗೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಹಿಯನ್ನು ಕಂಪಲ್ಸರಿಯಾಗಿ ತೆಗೆದ್ರೇ ಚೆನ್ನಾಗಿ ಬರುತ್ತೆ ಕಾಯಿ ಹುಳಿ ಅಥವಾ ಮಜ್ಜಿಗೆ ಹುಳಿ. ಈಗಾಗಲೇ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತೀರ ದೊಡ್ಡದಾಗಿಂತ ಬೇಡ, ನಾನು ಆಗಲೇ ಹೇಳಿದಂತೆ ಮೀಡಿಯಮಲ್ಲಿ ಇರಲಿ. ನೋಡಿ, ಇಷ್ಟು ದೊಡ್ಡಕ್ಕಾಗಿ ಹೆಚ್ಕೊಂಡಿದ್ದೀನಿ. ಈಗ ಪ್ರತಿಯೊಂದು ಹಾಗಲಕಾಯನ್ನು ಕೂಡ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ನೋಡಿ, ಇಷ್ಟು ದೊಡ್ಡದಾಗಿದೆ. ಹೆಚ್ಚಿದಂತಹ ಈ ಹಾಗಲಕಾಯಿ ಹೋಳನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಕಹಿಯನ್ನು ತೆಗಿಬೇಕಾಗತ್ತೆ. ಈಗಾಗಲೇ ಒಂದು ಮಜ್ಜಿಗೆ ಹುಳಿ ಮಾಡುವಂತಹ ಪಾತ್ರೆಯನ್ನೇ ತಗೊಳ್ಳಿ, ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ನಂತರ 1 ಚಮಚ ಆಗುವಷ್ಟು ಉಪ್ಪನ್ನು ಇಲ್ಲಿ ಮೇಲಿಂದ ಉದುರಿಸ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1/4 ಗಂಟೆಗಳ ಕಾಲ ಹಾಗೆಯೇ ಬಿಟ್ಟ ನಂತರ ಕಹಿಯನ್ನು ಫುಲ್ಲು ಹಿಂಡಿ ತೆಗಿಬೇಕಾಗುತ್ತೆ. ಅದರ ರಸವನ್ನು ನಾವೀಗ ಹಿಂಡಿ ತೆಗೆಯೋದ್ರಿಂದ ಕಹಿ ಚೆನ್ನಾಗಿ ಹೊರಟೋಗುತ್ತೆ. ಮಜ್ಜಿಗೆ ಹುಳಿ ಅಂತ ಆಗುವಾಗ ಕಹಿ ತೆಗೆದ್ರೇ ಒಳ್ಳೆಯದಾಗುತ್ತೆ. ಈಗಾಗಲೇ 1/4 ಗಂಟೆ ನಂತರ ನೋಡಿ, ಈ ಥರ ಕೈಯಿಂದ ಹಿಂಡಿ ತೆಗೆದಾಗ ಇದರ ಕಹಿ ಎಲ್ಲ ಬಿಟ್ಟು ಹೊರಟು ಹೋಗುತ್ತೆ. ಚೆನ್ನಾಗಿ ಹಿಂಡಿ ತೆಗೀರಿ, ಆವಾಗ ಸುಲಭವಾಗಿ ಇದರ ಕಹಿಯನ್ನು ತೆಗಿಬೋದು. ಈಗಾಗಲೇ ಪ್ರತಿಯೊಂದು ಹಾಗಲಕಾಯಿ ಹೋಳಿಂದ ಕಹಿಯನ್ನೆಲ್ಲ ತೆಗೆದಿದ್ದಾಯಿತು. ರಸವನ್ನು ನೋಡ್ಬೋದು ನೀವೀಗ, ಅದನ್ನು ಚೆಲ್ಲಬಹುದು. ಇನ್ನೀಗ ಇದಕ್ಕೆ ನೀರನ್ನು ಹಾಕಿ ನಾವು ಬೇಯೋದಕ್ಕೆ ಇಡೋಣ. ಒಂದು ಅರ್ಧ ಅಂಶ ಬೆಂದ ನಂತರ ಇದಕ್ಕೆ ಉಪ್ಪನ್ನೆಲ್ಲ ಹಾಕುವಂಥದ್ದು. ಈಗಾಗಲೇ 1 ಲೋಟದಿಂದ 2 ಲೋಟ ಆಗುವಷ್ಟು ನೀರನ್ನು ಮತ್ತೆ ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಆದ ನಂತರ ಬೇಯೋದಕ್ಕೆ ಇಡೋಣ. ಈಗ ಅದು ಅರ್ಧ ಅಂಶ ಬೇಯುವಷ್ಟು ಹೊತ್ತಲ್ಲಿ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ನಾನು ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ತಗೊಂಡಿರುವಂಥದ್ದು ಹಾಗಲಕಾಯಿ 4 ತಗೊಂಡಿರೋದ್ರಿಂದ ಒಂದು ಅರ್ಧ ಹೋಳಿಗಿಂತ 3/4 ಹೋಳು ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಬ್ಬುವಾಗ ಹಸಿಮೆಣಸಿನಕಾಯಿಯನ್ನು ಒಂದನ್ನು ಹಾಕ್ಕೊಳ್ಬೇಕು ಖಾರಕ್ಕೆ. ಮತ್ತು ನಾವು ಬೇಯುವಾಗಲೂ ಹಾಕೋದಕ್ಕಿದೆ. ಇನ್ನು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತರೋಣ. ನೈಸ್ ಅಂದರೆ ಅಷ್ಟು ನೈಸಾಗಿ ಆಗಬೇಕಾಗತ್ತೆ. ಈ ಮಜ್ಜಿಗೆ ಹುಳಿಗೆಲ್ಲ ಕಾಯಿ ಚೆನ್ನಾಗಿ ಇದು ಗ್ರೈಂಡ್ ಆದಷ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವೀಗ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗಾಗಲೇ ಸ್ಟವ್ ಮೇಲೆ ಇಟ್ಟಂಥ ಹಾಗಲಕಾಯಿ ಹೋಳು ಕೂಡ ಅರ್ಧ ಅಂಶ ಬೆಂದಿರುತ್ತೆ. ಇನ್ನೊಮ್ಮೆ ತೆಗೆದು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳೋಣ. ಇನ್ನು ಹಸಿಮೆಣಸಿನ್ಕಾಯಿನ ಬೇಯುವಾಗ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೋಸ್ಕರ ನಾನಿಲ್ಲಿ 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ರುಬ್ಬುವಾಗಲೂ ಸಹ ಹಾಕಿರೋದ್ರಿಂದ ಖಾರ ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ಹಾಕ್ಕೊಂಡಿದ್ದೀನಿ. ಇನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈಗಾಗಲೇ ಚೆನ್ನಾಗಿ ಬೆಂದ ನಂತರ ನಾನು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟು ಬೆಂದರೆ ಸಾಕಾಗುತ್ತೆ. ಒಮ್ಮೆ ನೀವು ಚೆಕ್ ಮಾಡಿಕೊಳ್ಳಿ. ಆದಷ್ಟು ಇದನ್ನು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಇದು ಬೇಯುತ್ತೆ. ಇನ್ನು ಇದಕ್ಕೆ ಮೊಸರನ್ನು ಹಾಕ್ಕೊಳ್ಬೇಕು. ಹುಳಿ ಮೊಸರು ಇತ್ತು ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ಸಪ್ಪೆಯಾಗಿರುವಂತಹ ಮೊಸರಾಗಿರೋದ್ರಿಂದ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಮೊಸರು ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ ಈ ಕಾಯಿ ಹುಳಿ ಅಥವಾ ಮಜ್ಜಿಗೆ ಹುಳಿ. ಈಗ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾವು ಬೆಂದಿರುವಂತಹ ಹಾಗಲಕಾಯಿ ಹೋಳಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಬೀಟ್ ಮಾಡಿರುವಂತಹ ಮೊಸರನ್ನು ಹಾಕಿ ಆದ ನಂತರ ನಾವು ರುಬ್ಬಿ ಇರುವಂತಹ ತೆಂಗಿನಕಾಯಿಯನ್ನು ಸಹ ಈಗಲೇ ಹಾಕ್ಕೊಳ್ಬೇಕು. ಮತ್ತು ನೀರನ್ನು ನೋಡಿಕೊಂಡು, ಅಂದರೆ ತುಂಬ ತೀರ ತೆಳ್ಳಗೆ ಅಂತ ಮಾಡೋದಕ್ಕೆ ಹೋಗಬಾರ್ದು. ಈ ಮಜ್ಜಿಗೆ ಹುಳಿ ಸ್ವಲ್ಪ ದಪ್ಪಕ್ಕಿದ್ರೇ ಚೆನ್ನಾಗಿರುತ್ತೆ. ಈಗಾಗಲೇ ರುಬ್ಬಿ ಇರುವಂತಹ ತೆಂಗಿನಕಾಯನ್ನು ಕೂಡ ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನೀರನ್ನು ಬೇಕು ಅಂದರೆ ಅನಿಸಿದರೆ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ದಪ್ಪಕ್ಕಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನೀಗ ಹಾಕೋದಕ್ಕಿಂತ ಹೋಗಿಲ್ಲ. ಇನ್ನು ನಿಮಗೆ ಉಪ್ಪು ಬೇಕು ಅಂತಂದರೆ ಮತ್ತೆ ಮೇಲಿಂದ ಹಾಕ್ಕೊಳ್ಬೋದು, ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಳಿ. ಮತ್ತು ತೀರ ಇದನ್ನು ಕುದಿಸೋದಕ್ಕಿಂತ ಹೋಗಬಾರ್ದು. ಜಸ್ಟ್ ಒಂದು ಕುದಿ ಬಂತು ಅನ್ನುವಾಗಲೇ ಈ ಮಜ್ಜಿಗೆ ಹುಳಿಯನ್ನು ಆಫ್ ಮಾಡಿಕೊಳ್ಬೇಕು. ನೋಡಿ, ಈಗಾಗಲೇ ಇದು ಆಗಿದೆ.
ಇನ್ನು ಒಂದು ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಮಜ್ಜಿಗೆ ಹುಳಿ ಕೂಡ ರೆಡಿ ಆಗುತ್ತೆ ಹಾಗಲಕಾಯಿದ್ದು. ಈಗ ಒಗ್ಗರಣೆ ಸೌಟಲ್ಲಿ ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಕಾಳು, ಇನ್ನು ಬ್ಯಾಡಗಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದೆ. ಆದ ನಂತರ ಒಗ್ಗರಣೆನ ಕೂಡ ಕೊಟ್ಕೊಳ್ಳೋಣ. ಇನ್ನು ಈ ಹಾಗಲಕಾಯಿ ಮಜ್ಜಿಗೆ ಹುಳಿ ಅಂತೂ ಊಟದ ಜೊತೆಗಾದರೂ ನೀವು ಉಪಯೋಗಿಸ್ಬೋದು, ಅಥವಾ ಒತ್ತು ಶಾವಿಗೆಲ್ಲ ಮಾಡ್ತಿದ್ರೆ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ಉದ್ದಿನ ದೋಸೆಗೆಲ್ಲ ಮಾಡ್ತಿದ್ರೆ ಅದಕ್ಕೆ ಸಹ ಉಪಯೋಗ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹೀಗೆ ಕಹಿಯನ್ನು ತೆಗೆದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.